ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಎಸ್, ಇವತ್ತಿನ ಬ್ಲಾಗಲ್ಲಿ ನನ್ನ ಡೈಲಿ ರೂಟೀನ್ ಹಾಗೆ ನೋಡ್ತೀರಾ ನೀವು. ಸೊ ಮಿಸ್ ಮಾಡ್ತೀನಿ ವಿಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ಇಷ್ಟ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಬ್ರೆಡ್ ಆಮ್ಲೆಟ್ ಮಾಡಿದ್ದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮಗಿದು ಒಂಥರ ರೆಗ್ಯುಲರ್ ಆಗಿಬಿಟ್ಟಿದೆ. ಅಕಿರಾಗೂ ತುಂಬ ಇಷ್ಟ, ಹಾಗಾಗಿ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಮನೇಲಿ ಮಕ್ಕಳ ಮರಿ ಸೈನ್ಯ ಆಗಿಬಿಟ್ಟಿದೆ. ಅಕಿರಾ ಫ್ರೆಂಡ್ಸ್, ನಾವಂತೂ ಹೊಸ ಮನೆಗೆ ಬಂದಮೇಲೆ ಅಕಿರಾಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಆಗಿದ್ದಾರೆ. ಅದೊಂದು ತುಂಬಾ ಖುಷಿ. ಆ್ಯಂಡ್ ಸಂಡೇ ಆಗಿರೋ ಕಾರಣ ಗೀ ರೈಸ್ ಆ್ಯಂಡ್ ಪುದೀನ ಚಿಕನ್ ಮಾಡ್ತಿದ್ದೀನಿ. ಇದು ತುಂಬ ಲಾಂಗ್ ಬ್ಯಾಕ್ ಶಾರ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೆ. ಈಗ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡೋದಕ್ಕೆ ನಿಜ ಟೈಮೇ ಸಿಗೋದಿಲ್ಲ ಅಕಿರಾಯಿಂದ. ಇವತ್ತು ನಾನು ಗೀ ರೈಸ್ ಹಾಗೂ ಪುದೀನ ಚಿಕನ್ ಮಾಡ್ತಾ ಇದ್ದೀನಿ. ರೆಸಿಪಿಯಲ್ಲಿ ನಾನು ಪುದೀನ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮಿಸ್ ಮಾಡ್ತೀವಿ ವಿಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸೊ ರೆಸಿಪಿಗೆ ನಾವು ಮೊದಲಿಗೆ ಪುದೀನ, ಕೊತ್ತಂಬರಿ, ಜೀರಿಗೆ, ಲವಂಗ, ಚಕ್ಕೆ, ಸೋಂಪು, ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 3/4 kg ಚಿಕನ್ ಇಟ್ಟಿದ್ದೀನಿ. ಆ್ಯಂಡ್ ಹಾಗೆ ಟೊಮ್ಯಾಟೊ ಆ್ಯಂಡ್ ಆನಿಯನ್ಸ್ ಫ್ರೆಶ್ ಆಗಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದರ ಜೊತೆ ಇನ್ನೂ ಸ್ವಲ್ಪ ಮಸಾಲ ಐಟಮ್ಸ್ ಇದೆ. ಸೊ ಬೇಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಗೀ ರೈಸ್ ಸಹ ರೆಡಿ ಆಗ್ತಾಯಿದೆ. ಗೀ ರೈಸ್ ರೆಸಿಪಿ ಬೇಕು ಅಂತ ಹೇಳಿದವರು ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ಹೇಳ್ತೀನಿ ಹೇಗೆ ಮಾಡೋದು ಅಂತ. ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಈರುಳ್ಳಿ ಹಾಕೋಣ. ಫ್ರೆಶ್ ಆಗಿ ಗ್ರೈಂಡ್ ಮಾಡಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ಪುದೀನ ಪೇಸ್ಟ್ ಆ್ಯಡ್ ಮಾಡೋಣ. 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಆ್ಯಂಡ್ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡೋಣ. ಆ್ಯಂಡ್ ಈಗ ಚಿಕನ್ ಹಾಕಿ 2 ನಿಮಿಷ ಫ್ರೈ ಮಾಡಿಕೊಂಡು ನೀರೆಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಕುಕ್ ಮಾಡಿದ್ರೆ ನಮ್ಮ ಪುದೀನ ಚಿಕನ್ ರೆಡಿ ಆಗುತ್ತೆ. ಇದು ಚೆನ್ನಾಗಿ ಕುಕ್ ಆಗಬೇಕು ಈಗ. ಆ್ಯಂಡ್ ಅಷ್ಟರಲ್ಲಿ ಚಪಾತಿ ಮಾಡೋಣ. ಗೀ ರೈಸ್ ಇದೆ ಗೊತ್ತು, ಬಟ್ ಆದರೂ ನೈಟ್ಗೆ ಸ್ವಲ್ಪ ಚಪಾತಿ ನಾನು ಮಿಕ್ಸ್ ಮಾಡಿಡ್ತಾ ಇದ್ದೀನಿ ಇಲ್ಲಿ. ನಿದ್ದೆಯಿಂದ ಎದ್ದು ಒಂದು ಸೌಂಡ್ ಮಾಡ್ದಿರಾ ಬರ್ತಾ ಇದ್ದೀರಾ ಬಕರು? ನಿದ್ದೆಯಿಂದ ಎದ್ದು ಬಂದಿರೋದು ನೋಡಿ. ಏನ್ ಮಾಡ್ತಾ ಇದ್ದೀರಾ? ಸ್ವೀಟಿ ಪಾಯ್ ಯಾರು ಬಂದಿದ್ದಾರೆ ಅಂತ ಯಾರು ಮಾಡು. ಚಪಾತಿ ಮಾಡ್ತಾ ಇದ್ದೀನಿ. ಸಡನ್ ಆಗಿ ನಿದ್ದೆಯಿಂದ ಎದ್ದು ಬಂದಿರೋದು, ಗೊತ್ತೇ ಆಗಲಿಲ್ಲ ನನಗೆ. ಸೌಂಡ್ ಆಗ್ತಾ ಇತ್ತು ರೂಮಲ್ಲಿ. ಸಡನ್ ಆಗಿ ಟನ್ 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 ಟನ್. ನಮ್ಮ ಅಕ್ಕಿನ ಹುಷಾರಿಲ್ಲ, ಜ್ವರ, ಕೋಲ್ಡ್ ಅಲ್ಲ ಮಕ್ಕಳು. ಸೊ ಅಡುಗೆ ಎಲ್ಲ ಮುಗೀತು. ನೋಡೋಣ ನೆಕ್ಸ್ಟ್ ಏನು ಕಂಟಿನ್ಯೂ ಆಗುತ್ತೆ ಅಂತ. ಸೊ ಮೊದಲು ಊಟ ಮಾಡ್ತೀನಿ. ತುಂಬ ಲೇಟ್ ಆಗಿದೆ. ಮುದ್ದು ಬಂಗಾರಿಗೆ ಕೋಲ್ಡ್ ಆ್ಯಂಡ್ ಫೀವರ್ ಆಗಿಬಿಟ್ಟಿದೆ. ಸೊ ಇದಾಗಿರುತ್ತೆ ಇವತ್ತಿನ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹಾಗೆ ಮನೆ ಹತ್ರ ಇರೋ ಪಾರ್ಕ್ಗೆ ಹೋಗಿದ್ವಿ. ತುಂಬ ದಿನ ಆಗಿತ್ತು ಪಾರ್ಕ್ ಹತ್ರ ಹೋಗಿ. ಸೊ ನಮ್ಮ ನೇಬರ್ ಸಹ ಹೇಳ್ತಿದ್ರು ಹೋಗ್ಬಿಟ್ಟು ಬರೋಣ ಅಂತ. ಹಾಗಾಗಿ ನಾನು ಅಕಿರಾ ಅವರೆಲ್ಲರೂ ಹೋಗಿದ್ರಿ. ನಮ್ಮ ನೇಬರ್ ಪಾಪು, ಅದು ಕ್ಯೂಟಿ ಪೈ, ಅದು 7 months ಏನೋ ಬೇಬಿಗೆ. ಸ್ಲೋ ಬಂಗಾರು, ಸ್ಲೋ. No.
ನೋ. ನನಗೆ ಈ ಪ್ಲೇಸಿಗೆ ಬರೋದಕ್ಕೆ ಒಂಥರ ಖುಷಿ, ಬಟ್ ಆದರೆ ಭಯ. ಅಲ್ಲಿ ತುಂಬಾ ಸ್ನೇಕ್ಸ್, ಹಾವುಗಳಿದ್ದಾವೆ. ಹಾಗಾಗಿ ನಾನು ಅಕಿರನೂ ಕರ್ಕೊಂಡು ಹೋಗಿರಲಿಲ್ಲ. ಐ ಥಿಂಕ್ ನಾವು 6 ಮಂತ್ಸಲ್ಲಿ ಇರಬೇಕಾದ್ರೆ ಏನೋ ಕರ್ಕೊಂಡು ಹೋಗಿದ್ದು ಅಕಿರನ. ಬಟ್ ನನಗೆ ಅಲ್ಲಿ ಹೋಗೋದಕ್ಕೆ ತುಂಬ ಭಯ. ಬಟ್ ಅಕಿರ ಅಂತೂ ಈ ಟೈಮ್ ತುಂಬಾ ಎಂಜಾಯ್ ಮಾಡೋದು. ಅಲ್ಲಿ ಗ್ರಾಸ್ ಇದೆಯಲ್ಲ, ಅದ್ರ ಮೇಲೆಲ್ಲ ಸ್ಲೈಡರ್ ಥರ ಜಾರಬೇಕು ಅಂತ ಇಬ್ಬರು ನೋಡಿ ನಮ್ಮ ನೇಬರ್ ಮತ್ತು ಅಕಿರ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ನನಗಂತೂ ಈ ಮನೆಗೆ ಬಂದಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಒಳ್ಳೆ ನೇಬರ್ಸ್ ಇದ್ದಾರೆ ಅಕ್ಕಪಕ್ಕದಲ್ಲಿ, ಚೆನ್ನಾಗಿದ್ದಾರೆ. ಒಂಥರ ಖುಷಿ ಆಗ್ತಿದೆ ನನಗಂತೂ. ಆಲ್ಮೋಸ್ಟ್ ಒಂದು 2 ಅವರ್ಸಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಹಾಂ ನೋಡಿ, ಪಾಪ ಹತ್ರ ಹೋಗು. ಕಿಟ ಪಕ್ಕಿರ. ಸೊ ಆ ಪಾರ್ಕಲ್ಲಿ ಇದು ಹಣ್ಣು ಸಿಕ್ತು, ಹತ್ತಿ ಹಣ್ಣೇನೋ ಅಂತಾರೆ, ಫಿಗ್. ನನಗೆ ಸರಿಯಾಗಿ ಗೊತ್ತಿಲ್ಲ ಹೆಸರು, ಬಟ್ ಫಸ್ಟ್ ಟೈಮ್ ತಿಂದಿದ್ದು. ತುಂಬಾ ಚೆನ್ನಾಗಿತ್ತು. ನಾನಂತೂ ಇಷ್ಟಪಟ್ಟು ತಿಂದೆ. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಬಯಸ್ತೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ಸ್ ಬರ್ತಿದೆ.